ನಾಡಿನ ಜೀವ ನದಿ ಕಾವೇರಿಗೆ ನಮನ ಸಲ್ಲಿಸುವ ನಿಟ್ಟಿನಲ್ಲಿ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. 5 ದಿನ ನಡೆಯೋ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾದರು. ಮಂಡ್ಯದ ಶ್ರೀರಂಗಪಟ್ಟಣದ ಕೆಆರ್ಎಸ್ ಡ್ಯಾಂನ ಬೃಂದಾವನದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ಮೊದಲಿಗೆ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳ ಅರ್ಚಕರ ತಂಡ ವಾತಾಪಿ ಗಣಪತಿ ಭಜೆ ಮಂಗಳ ವಾದ್ಯದಿಂದ ಕಾವೇರಿ ಆರತಿಯನ್ನ ಆರಂಭಿಸಿದರೆ, ಇದಾದ ನಂತರ ವಾರಣಾಸಿಯ ವೈದಿಕ ತಂಡದಿಂದ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿಯನ್ನ ನೆರವೇರಿಸಲಾಯಿತು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಅಲ್ಲದೆ ದೊಡ್ಡ ಮಟ್ಟದಲ್ಲಿ ಆರತಿಗೆ ಪ್ಲಾನ್ ಮಾಡಿದ್ವಿ, ಆದರೆ ಕೆಲ ವಿಘ್ನಗಳು ಎದುರಾಗಿದ್ವು, ಹೀಗಾಗಿ ಸಾಂಕೇತಿಕವಾಗಿ ಮಾಡ್ತಿದ್ದೀವಿ ಅಂದ್ರು. ಭಾಸ್ವದ್ಭೂಷಣ ಗಂಧಮಾಲ್ಯ ರುಚಿರಾಂ ಚಾರು ಪ್ರಸನ್ನಾನನಾಂ ಶ್ರೀಗಂಗಾದಿ ಸಮಸ್ತ ತೀರ್ಥ ನಿಲಯಾಂ ಧ್ಯಾಯಾಮಿ ಕಾವೇರಿಕಾಂ ಮರುದ್ವೃಧಾ ಮಹಾಲಕ್ಷ್ಮೀ ಸಹ್ಯ ಕನ್ಯಾ ಸರಸ್ವತಿ ಅಗಸ್ತ್ಯ ಪತ್ನಿ ಕಾವೇರಿ ಲೋಕುರಾನನ ಕನ್ಯಕಾ. ಹುಟ್ಟಿದರೆ ಕನ್ನಡ ನಾಡಲು ಬೆಟ್ಟಿದರೆ ಕನ್ನಡ ಮಣ್ಣು ಇವತ್ತು ನಡೀತಾ ಇದೆ. ಹಬ್ಬ ಕಾಣ್ತಾ ಇದೆ, ಮನಸ್ಸಿಗೆ ನೆಮ್ಮದಿ ಬರ್ತಾ ಇದೆ. ಕಾವೇರಿಗೆ ಗೌರವನ ಕೊಟ್ಟು ನಾಡಿನ ಜನತೆಗೆ ಆಶೀರ್ವಾದವನ್ನ ಧನ್ಯವಾದವನ್ನ ಅರ್ಪಿಸಲಿಕ್ಕೆ ನಾವೆಲ್ಲ ಇಲ್ಲಿ ಇದ್ದೇವೆ. ಕಾವೇರಿ ಕನ್ನಡಿಗರ ಭಾಗ್ಯ ದೇವತೆ. ಇವತ್ತು ನಮ್ಮ ರೈತರ ಜೀವದಾನ. ನಾನು ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೆ. ಇಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ರೀತಿಯನ್ನು ಕಟ್ಟಿ ಪ್ರತಿ ದಿನ ವಾರಕ್ಕೆ 3 ದಿನ ಕನಿಷ್ಠ 10,000 ಜನ ಬೆಂಗಳೂರಿನಿಂದ ರಾಜ್ಯದ ವಿವಿಧ ಮೂಲೆಯಿಂದ ತಮಿಳುನಾಡು, ಪಾಂಡುಚೇರಿ, ಕೇರಳ ಮತ್ತು ನಮ್ಮ ಕರ್ನಾಟಕದಿಂದ ಎಲ್ಲರೂ ಬಂದು ನೋಡಿ ಆ ಸುಂದರವಾದಂಥ ಆರತಿಯನ್ನ, ಆ ದೃಶ್ಯವನ್ನ, ಕಾರ್ಯಕ್ರಮವನ್ನ ಬಹಳ ಸಂತೋಷವನ್ನು ಪಡಿಸ್ಬೇಕು ಅಂತೇಳಿ ರೂಪಿಸಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.